ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ನ್ಯೂ ಡಿಸೈನ್ ಟ್ರೈ ಮಾಡಿದ್ದೀನಿ. ಸೊ ಇದು ವಿತ್ ಕುಚ್ಚು ಹಾಕೋಬೋದು, ವಿತೌಟ್ ಕುಚ್ಚು ಹಾಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಸೊ ಕಲರ್ ಕಾಂಬಿನೇಷನ್ ನೋಡಿ, ಇದೊಂದು ಸ್ಯಾಂಪಲ್ ಪೀಸ್ ಥರನೇ ತೋರಿಸಿದ್ದೀನಿ. ಆ್ಯಕ್ಚುಲಿ ಕಲರ್ ತೋರಿಸಿದ್ದೀನಿ ಅಷ್ಟೇ. ಸೊ ರಾಮ ಗ್ರೀನ್ ಕಲರ್, ಪಿಂಕ್ ಕಲರು, ಬಾಡಿ ಕಲರ್ ದಾರಕ್ಕೆ ಮೀಡಿಯಮ್ ಸೈಜ್ ಬೀಡ್ಸ್ನ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ಮೀಡಿಯಮ್ ಸೈಜೇ ತೊಗೋಬೇಕಿದು. 10ನೇ ನಂಬರ್ ತೊಗೊಂಡಿದ್ದೀನಿ ನೀಡಲ್ಲು. 10, 11 ಆದರೂ ನಡೆಯುತ್ತೆ. ಸ್ಟಾರ್ಟಿಂಗು ಒಂದು ಸಿಂಗಲ್ ಕ್ರೋಶೆ ಮಾಡೋಣ. ಸೊ 2 ಥರ ಹಾಕ್ಬೋದು ಫ್ರೆಂಡ್ಸ್ ಇದು ಡಿಸೈನು. ಸೊ ಬೀಡ್ಸ್ ಹಾಕಿ, ಬೀಡ್ಸ್ ಲಾಕ್, ಡೈರೆಕ್ಟಾಗಿ ಬೀಡ್ ಕೂಡ ಹಾಕೋಬೋದು. ಈ ಥರ ಥ್ರೆಡ್ಡಿಗೆ ಹಾಕ್ಕೊಂಡು ಕೂಡ ನೀವು ಹಾಕೋಬೋದು. ಒಂಚೂರು ಲುಕ್ ಡಿಫ್ರೆಂಟ್ ಆಗುತ್ತೆ ಅಷ್ಟೇ. ಸೊ ಸ್ಟಾರ್ಟಿಂಗು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ 2 ಸ್ಟೆಪ್ ಬರುತ್ತೆ ಇದು. ಬೇಸ್ ಲೈನ್ ಒಂದು, ನೆಕ್ಸ್ಟ್ ಸ್ಟೆಪ್ ಒಂದು. ಬೇಸ್ ಲೈನ್ ತುಂಬ ಈಸಿ. 1 ಚೈನ್ ಹಾಕೋದು ಸಿಂಗಲ್ ಕ್ರೋಶೆ ಆದ ತಕ್ಷಣ, ಮತ್ತು ಆ ಚೈನ್ ಅಷ್ಟೇ ಗ್ಯಾಪ್ ಬಿಟ್ಟು, ಒಂದು ಪಾಯಿಂಟ್ ಅಷ್ಟು ಗ್ಯಾಪ್ ಬಿಟ್ಟು ನೆಕ್ಸ್ಟ್ ನೀಡಲ್ಲಿ ಹಾಕಿದಾರ ಅಂತಂದು 2 ದಾರ ಸೇರಿ 1 ಮಾಡೋದು. ಮತ್ತು 1 ಚೈನ್, 1 ಸಿಂಗಲ್ ಕ್ರೋಶೆ, 1 ಚೈನ್, 1 ಸಿಂಗಲ್ ಕ್ರೋಶೆ. ಅಷ್ಟೇ ಡಿಸೈನು ಫಸ್ಟ್ ಸ್ಟೆಪ್ ಫ್ರೆಂಡ್ಸ್. ತುಂಬ ಬೇಗ ನೀಟಾಗಿ ಆಗೋಗುತ್ತೆ. ತುಂಬ ದೂರ ದೂರ ಹಾಕೋಕೆ ಹೋಗಬಾರ್ದು, ತುಂಬ ಹತ್ತಿರನೂ ಅಲ್ಲ. ಒಂದೇ ಒಂದು ಪಾಯಿಂಟ್ ಅಷ್ಟು ಗ್ಯಾಪ್ ಬಿಟ್ಟು ನಾವು 1 ಚೈನ್ ಹಾಕಿ 1 ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತೀನಿ. ಸೊ ಬೇಸ್ ಲೈನ್ ಈ ಥರ ಹಾಕೋದ್ರಿಂದ ಡಿಸೈನ್ ಕರೆಕ್ಟಾಗಿ ಬರುತ್ತೆ. ಮತ್ತು ಥರ ತಿಕ್ಕಾಗಿ ಅನಿಸುತ್ತೆ ಡಿಸೈನ್. ನಮಗೆ ಆ ಲೇಸ್ ಥರ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ 1 ಚೈನ್, 1 ಸಿಂಗಲ್ ಕ್ರೋಶೆ ಈ ಥರ ಪೂರ್ತಿ ಹಾಕ್ಕೊಂಡು ಹೋಗೋಣ. ಸೊ ಈ ಥರ ಹಾಕಿದ್ದೀನಿ ಅಲ್ಲ ಫ್ರೆಂಡ್ಸ್, 1 ಚೈನ್, 1 ಸಿಂಗಲ್ ಕ್ರೋಶೆ ಎಷ್ಟು ನೀಟಾಗಿ ಬರುತ್ತೆ ನೋಡಿ. ಜಸ್ಟ್ ಲೇಸ್ ಥರ ಅಟ್ಯಾಚ್ ಮಾಡಿರೋ ಥರ ಕಾಣಿಸುತ್ತೆ. ನೆಕ್ಸ್ಟ್ ಸೇಮ್ ಕಲರ್ ಥ್ರೆಡಲ್ಲೇ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಫಸ್ಟ್ ಸಿಂಗಲ್ ಕ್ರೋಶೆ ಒಳಗಡೆ ನೀಡಲ್ಲಿ ಹಾಕಿಬಿಟ್ಟು ದಾರನ ತೊಗೊಂಡು ಬಂದು ಸೊ ಲಾಕ್ ಮಾಡ್ತೀನಿ. ಮತ್ತು ಪಕ್ಕದಲ್ಲೇ ಸಿಂಗಲ್ ಕ್ರೋಶೆ ಗ್ಯಾಪ್ ಇರುತ್ತಲ್ವ, 2 ಸಿಂಗಲ್ ಕ್ರೋಶೆ ಮಧ್ಯೆ, ಅಲ್ಲೂ ಕೂಡ ಒಂದು ಸತಿ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಹೇಳ್ದೆ ಅಲ್ಲ, ನಿಮಗೆ ವಿತ್ ಕುಚ್ಚು ಮಾಡ್ಕೋಬೋದು, ವಿತೌಟ್ ಕುಚ್ಚು ಮಾಡ್ಕೋಬೋದು. ಈ ಡಿಸೈನ್ ಬಂದು ವಿತೌಟ್ ಕುಚ್ಚು ಡಿಸೈನು. ಸೊ ಕುಚ್ಚು ಆ್ಯಡ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅಂತ ನಾನು ಜಸ್ಟ್ 4 ಚೈನ್ ಹಾಕಿ ನಿಮಗೆ ಒಂದು ಐಡಿಯಾಗೋಸ್ಕರ ತೋರಿಸಿದ್ದೀನಿ. ಸ್ಟಾರ್ಟಿಂಗ್ಗೆ 4 ಚೈನ್ ಹಾಕಿಬಿಟ್ಟು ನಾನು 2 ಗ್ಯಾಪ್ ಬಿಟ್ಟು, 2 ಸಿಂಗಲ್ ಕ್ರೋಶೆ ಗ್ಯಾಪನ್ನು ಬಿಟ್ಟು 3ನೇ ಸಿಂಗಲ್ ಕ್ರೋಶೆ ಗ್ಯಾಪ್ಗೆ ಲಾಕ್ ಮಾಡ್ತೀನಿ. 1 ಸಿಂಗಲ್ ಕ್ರೋಶೆ ಗ್ಯಾಪ್ ಬಿಟ್ಟು 2ನೇ ಸಿಂಗಲ್ ಕ್ರೋಶೆ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 4 ಚೈನ್ ಅಷ್ಟೇ ಹಾಕಿರೋದು. ಸೊ ಚಿಕ್ಕದಾಗೆ ಗ್ಯಾಪ್ ಬಿಟ್ಟಿದ್ದೀನಿ ಕುಚ್ಚಿಗೋಸ್ಕರ. ಸೊ ಇದು ಇಷ್ಟ ಆದರೆ ಕುಚ್ಚು ಪ್ಲೇಸ್ ಮಾಡ್ಕೋಬೋದು ಫ್ರೆಂಡ್ಸ್, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಡೈರೆಕ್ಟ್ ಡಿಸೈನ್ ಸ್ಟಾರ್ಟ್ ಮಾಡ್ಕೋಬೋದು. 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ 1 ಸಿಂಗಲ್ ಕ್ರೋಶೆ ಬಿಟ್ಟು ಇನ್ನೊಂದು ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡಿದ್ದೀನಿ ಅಲ್ವಾ. ಇವಾಗ ಬೀಡ್ಸ್ನ ಸ್ವಲ್ಪ ಸ್ಲೈಡ್ ಮಾಡ್ಕೊಳ್ಳೋಣ, ಮುಂದಕ್ಕೆ ಜರುಗಿಸ್ಕೊಳ್ಳೋಣ. ಬೀಡ್ಸು ಒಂದು ಆರ್ಚಿಗೆ ನಮಗೆ ಸೊ 3 ಬೀಡ್ಸ್ ಬೇಕಾಗುತ್ತೆ. 1 ಬೀಡ್ಸ್ನ ಈ ಥರ ಜರುಗಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಈ ಥರ ಜರುಗಿಸ್ಕೊಂಡು ಸ್ವಲ್ಪ ದಾರನ ಮೇಲೆ ಮಾಡ್ಕೋತೀನಿ. ಸ್ವಲ್ಪ ಬೀಡಷ್ಟೇ ಲೆಂತನ್ನು ನಾನು ದಾರನ ಮೇಲೆ ಮಾಡ್ಕೊಳ್ತೀನಿ. ಬೀಡ್ಸ್ ಇಷ್ಟು ಅಷ್ಟೇ ನಾನು ಲೆಂತನ್ನು ಮೇಲೆ ಮಾಡ್ಕೊಳ್ತೀನಿ, ಜಾಸ್ತಿ ಮಾಡ್ಕೋಬೇಡಿ. ಸೊ ಈ ಬೀಡ್ ಏನಿದೆ ಬ್ಯಾಕ್ ಸೈಡಿಂದ ಮೇಲೆಯಿಂದ ಕೆಳಗೆ, ಸೊ ಬೀಡ್ ಅಪ್ ಸೈಡ್ ಡೌನ್ ಇರುತ್ತಲ್ವ ನೋಡಿ, ಮೇಲೆಯಿಂದ ಕೆಳಗಡೆ ನೀಡಲ್ನ ಹಾಕಿ ಈ ದಾರಾನ ನೋಡಿ, ಈ ಥ್ರೆಡ್ ಏನು ಎಳ್ದಿದ್ವಿ ನಾವು, ತಂಬಲ್ ಬ್ಯಾಲೆನ್ಸ್ ಮಾಡಿದ್ದೀನಿ ಟೈಟಾಗೆ. ಸೊ ಅದ್ರ ಒಳಗಡೆ ನೀಡಲ್ನ ಹಾಕಿ ಆ ಥ್ರೆಡ್ನ ಈ ಬೀಡ್ ಒಳಗಡೆಯಿಂದ ಎಳ್ಕೊಂಡು ಬರ್ತೀನಿ. ಬೀಡನ್ನ ಜರುಗಿಸ್ತೀನಿ, ಅದು ನೀಟಾಗಿ ಕೂತ್ಕೋಬೇಕು ಈ ಥರ. ಸೊ ಇವನ್ ನಾವು ದಾರಕ್ಕೆ ಬೀಡ್ ಹಾಕಿಲ್ಲ ಅಂದರೆ ಡೈರೆಕ್ಟಾಗಿ ಬೀಡ್ ಹಾಕಿ ಲಾಕ್ ಮಾಡ್ಕೋಬೋದು ಫ್ರೆಂಡ್ಸ್, ಅದು ಚೆನ್ನಾಗಿರುತ್ತೆ. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಲುಕ್ ಬರುತ್ತೆ ನಮಗೆ. ಇದು ಬೀಡ್ಸ್ನ ಜರುಗಿಸ್ಬಿಟ್ಟು 2 ದಾರನ ಸುತ್ಕೋತೀನಿ ನೀಡಲ್ ಮೇಲೆ. ಮತ್ತು ಇಲ್ಲಿ 2 ಸಿಂಗಲ್ ಕ್ರೋಶೆ ಗ್ಯಾಪ್ ಬಿಟ್ಟು 3ನೇ ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆಸ್ ಗ್ಯಾಪ್ನ ಬಿಟ್ಬಿಟ್ಟು 3ನೇ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ನಾನು ನೀಡಲ್ನ ಹಾಕ್ತೀನಿ. ಸೊ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು, ಇವಾಗ 4 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತು 2 ದಾರ ಉಳಿಯುತ್ತಲ್ಲ ಅದನ್ನು ಕೂಡ 1 ಮಾಡ್ಕೊಳ್ಳೋಣ. 1 ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಬೀಡ್ ಆಗಿದ ತಕ್ಷಣ 1 ಟ್ರಿಪಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಸೊ ಮತ್ತೆ ಅಗೇನ್ ನಾವಿವಾಗ ಬೀಡನ್ನ ತಗೊಂಡು ಫ್ರೆಂಡ್ಸ್, ಇಲ್ಲಿ ಡೈರೆಕ್ಟಾಗಿ ಬೀಡನ್ನ ಹಾಕಿ, ಎಕ್ಸ್ಟ್ರಾ ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಿ ನಾವು ಕ್ರೋಶೆ ಮಾಡ್ಬೋದು. ಸೊ ಇಲ್ಲಿ ನಾನು ಬ್ಯಾಕ್ ಸೈಡಿಂದ ಬೀಡನ್ನ ದಾರಕ್ಕೆ ಹಾಕಿ ಮಾಡ್ತಾಯಿದ್ದೀನಿ. ಸೊ ಅದು ಈಸಿ ಆಗುತ್ತೆ ನಿಮಗೆ, ಇದು ಈಸಿ ಆಗುತ್ತೆ. ಇದು ನೋಡೋಕ್ಕೆ ಮಾತ್ರ ಹೆಂಗೆ ಅನಿಸ್ತಾ ಇದೆ, ಬಟ್ ತುಂಬ ಈಸಿ. ಜಸ್ಟ್ ದಾರ ಮೇಲೆ ಮಾಡಿ ಬೀಡನ್ನ ಅಪ್ ಸೈಡಿಂದ ಡೌನ್ಗೆ ನೀಡಲ್ನ ಹಾಕಿ ಈ ಥ್ರೆಡ್ನ ಬೀಡ್ ಒಳಗಡೆ ಎಳ್ಕೊಳ್ಳೋದು ಅಷ್ಟೇ.
ಬೀಡನ್ನ ಜರುಗಿಸ್ಕೊಳ್ಳೋದು. ಸೊ ಈ ರೀತಿ ಜರುಗಿಸ್ಕೊಂಡು ಅಗೇನ್ ನೀಡಲ್ ಮೇಲೆ ಥ್ರೆಡ್ ಸುತ್ಕೋಬೇಕು. 3 ಟೈಮ್ಸ್ ಸುತ್ಕೋತೀನಿ ಫ್ರೆಂಡ್ಸ್. ಫಸ್ಟ್ 2 ಟೈಮ್ ಸುತ್ಕೊಂಡು ಟ್ರಿಪಲ್ ಕ್ರೋಶೆ ಹಾಕಿದೆ ಅಲ್ವಾ, ಇವಾಗ 3 ಟೈಮ್ಸ್ ಸುತ್ಕೊಳ್ತಾ ಇದ್ದೀನಿ. 3 ಸತಿ ದಾರ ಸುತ್ಕೋಬೇಕು. ಈ ರೀತಿ 3 ದಾರ ಈ ಥರ ಸುತ್ಕೊಂಡು ನೀಡಲ್ ಮೇಲೆ ಆ ನೀಡಲ್ನ ನಾವು ಯಾವ ಪಾಯಿಂಟಿಂದ ನಾನು ಕಂಬ ತೊಗೊಂಡಿದ್ದೆ ಅದೇ ಪಾಯಿಂಟಿಗೆ ನೀಡಲ್ ಅಗೇನ್ ಹಾಕ್ಕೋಬೇಕು. ಸೊ ಮತ್ತೆ ಅದೇ ಪಾಯಿಂಟಿಗೆ ನೀಡಲ್ನ ಹಾಕ್ಕೊಂಡು ದಾರನ ತಂದು 2 ದಾರ 1 2 ದಾರ 1 2 ಟೈಮ್ಸ್ ಆಯಿತು, 3 ಟೈಮ್ಸ್ 2 ದಾರ 1 ಮಾಡ್ತೀನಿ, ಮತ್ತು ಲಾಸ್ಟ್ 2 ದಾರ 1 ಮಾಡ್ತೀನಿ. ಇದು 4 ಟೈಮ್ಸ್ ಆ ರೀತಿ ಮಾಡ್ತೀನಿ. ಫಸ್ಟು 3 ಟೈಮ್ಸ್ ಮಾಡ್ತೀವಿ, ಟ್ರಿಪಲ್ ಕ್ರೋಶೆ ಆಯಿತು. ಇದು 4 ಟೈಮ್ಸ್ ಮಾಡ್ತಾ ಇರೋದು. ಸೊ ಮತ್ತೆ ಇವಾಗ ನಾವು ಇನ್ನೊಂದು ಬೀಡನ್ನ ಜರುಗಿಸ್ಕೊಂಡು ಅದೇ ರೀತಿ ಮಾಡ್ತಾಯಿದ್ದೀನಿ. ಒಂದು ಚೈನ್ ಎಕ್ಸ್ಟ್ರಾ ಹಾಕೋಬೋದು ಫ್ರೆಂಡ್ಸ್, ಬೇಕಂದರೆ, ಇಲ್ಲಾಂದರೆ ನಾಟ್ ನೆಸೆಸರಿ. ಸೊ ಅದಕ್ಕೆ ಹೇಳಲಿಲ್ಲ. ಸೊ ಮತ್ತೆ ಈ ಬೀಡನ್ನ ಈ ಥರ ಜರುಗಿಸ್ಕೊಳ್ತೀನಿ. ಸೊ ಮೇಲಿಂದ ಕೆಳಗೆ ಹಾಕ್ಬೇಕಾದ್ರೆ ತುಂಬ ಈಸಿಯಾಗಿ ಹಾಕ್ಬೋದು. ನಾನು ತೋರಿಸೋದಕ್ಕಂತ ಸ್ವಲ್ಪ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಈ ಮೆಥಡಲ್ಲಾದರೂ ಮಾಡ್ಬೋದು, ಇಲ್ಲಾಂದರೆ ಡೈರೆಕ್ಟ್ ಬೀಡನ್ನ ನೀಡಲ್ಗೆ ಎತ್ಕೊಂಡು ಆ ದಾರಾಗಿ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ನಾವು ಕಂಬಗಳನ್ನ ಮಾಡ್ಕೋಬೋದು. 2 ಆಪ್ಷನ್ ಇದೆ ಫ್ರೆಂಡ್ಸ್, ನಾರ್ಮಲ್ ಮೆಥಡು ಮತ್ತು ಈ ಥರ ಕೂಡ. ಸೊ ಇವಾಗ ನೀಡಲ್ ಮೇಲೆ 4 ಟೈಮ್ಸ್ ದಾರ ಸುತ್ಕೋತಾ ಇದ್ದೀನಿ. ಸೊ 2 ಟೈಮ್ಸ್ ಆಯಿತು, 3 ಟೈಮ್ಸ್ ಆಯಿತು. ಇದು 4 ಟೈಮ್ಸ್ ದಾರ ಸುತ್ಕೊಂಡು ಸೇಮ್ ಪ್ಲೇಸಲ್ಲಿ ಬೇಡ, ನೆಕ್ಸ್ಟ್ ಸಿಂಗಲ್ ಕ್ರೋಶೆಯಲ್ಲಿ ಫ್ರೆಂಡ್ಸ್, ಸೇಮ್ ಅಲ್ಲ, ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ನಾನು ನೀಡಲ್ನ ಹಾಕ್ತಾಯಿದ್ದೀನಿ. ಸೊ ಒಂದು ಗ್ಯಾಪಲ್ಲಿ ನಾನು 2 ಕಂಬ ಮಾಡಿದ್ದಾಯಿತು. ಇವಾಗ ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ಈ ಲೆಂತ್ ಕಂಬನ ಮಾಡ್ತಾಯಿದ್ದೀನಿ. ಅಂದರೆ 5 ಸತಿ ನಾನು ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. 5 ಟೈಮ್ಸ್ ಸುತ್ಕೊಂಡಿದ್ದೀನಿ. 5 ಟೈಮ್ಸ್ ಸುತ್ಕೊಂಡಿದ್ದೀನಿ. ಈ ರೀತಿ ಕಾಣಿಸುತ್ತೆ ನಮಗೆ, ಸ್ಟ್ರೈಟಾಗೆ ನೀಟಾಗೆ ಈ ಥರ ಬರುತ್ತೆ. ಒಂದು ಬೀಡ್ ಆದಮೇಲೆ ಈ ಥರ ಅಲ್ಲಿಂದ 2 ಚೈನ್ಸ್ನ ಹಾಕೋತೀನಿ. 1 ಚೈನ್ 2 ಚೈನ್ 2 ಚೈನ್ಸ್ನ ಹಾಕ್ಕೊಂಡು, ಸೊ ಈ ಲಾಸ್ಟ್ ಲೆಂತಿ ಕಂಬ ಏನಿದೆ ಅದ್ರ ಒಳಗಡೆ ನೀಡಲ್ ಹಾಕಿ ದಾರನ ತಂದು ಸಿಂಗಲ್ ಕ್ರೋಶೆ 2 ದಾರ ಸೇರಿ 1 ಮಾಡ್ತೀನಿ. ಸೊ ನೋಡಿ, ಅಲ್ಲಿ ನೀಡಲ್ನ ಹಾಕಿಬೇಕು, ದಾರನ ತಗೊಂಬಂದು 2 ದಾರ ಸೇರಿ 1 ಮಾಡ್ಕೋಬೇಕು. ಜಸ್ಟ್ ಸಿಂಗಲ್ ಕ್ರೋಶೆನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಲೆಂತ್ ಕಂಬ ಏನಿದೆ ಸೊ ಅದಕ್ಕೆ 7 ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್. 6 ಅಥವಾ 7 ಎಷ್ಟಿರ್ತದೆ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಯಾಕಂದರೆ ನಾವು ಕಂಬ ಮಾಡಬೇಕಾದ್ರೆ ಒಬ್ಬೊಬ್ರದ್ದು ಒಂದೊಂದು ಲೆಂತ್ ಇರುತ್ತೆ. ಸೊ ಎಷ್ಟು ಫಿಲ್ ಆಗುತ್ತೆ ಅಷ್ಟು ಫಿಲ್ ಮಾಡ್ಕೊಳ್ಳಿ. 6 to 7, 8 ಕೂಡ ಆಗ್ಬೋದು ಒಬ್ಬರಿಗೆ. ಸೊ ಅದಕ್ಕೋಸ್ಕರ ಎಕ್ಸಾಕ್ಟ್ ಹೇಳೋಕ್ಕಾಗಲ್ಲ. ನಾನಿಲ್ಲಿ 7 ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಒಂದನ್ನು ಬಿಟ್ಟು ನೆಕ್ಸ್ಟ್ ಯಾವುದಕ್ಕೆ ಮಾಡಿದ್ದೀವಿ ಅದು ಬಿಟ್ಟು ನೆಕ್ಸ್ಟ್ ಗ್ಯಾಪಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ನಮಗೆ ಈ ಥರ ಟ್ರಯಾಂಗಲ್ ಟೈಪು ಒಂದು ಆರ್ಚ್ ಫಾರ್ಮ್ ಆಗುತ್ತೆ ನೋಡಿ. ಈ ಥರ ಡಿಫ್ರೆಂಟಾಗಿದೆ ಫ್ರೆಂಡ್ಸ್, ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ ನ್ಯೂ ಡಿಸೈನು. ಸೊ ನೋಡಿ ಈ ಥರ ಕಾಣಿಸುತ್ತೆ. ತುಂಬ ಸ್ಟಿಫಾಗಿ ಬರುತ್ತೆ ಮಾತ್ರ, ಡಿಸೈನ್ ಅಂತೂ ಸಖತ್ ಸ್ಟಿಫ್ನೆಸ್ ಇರುತ್ತೆ ಇದು. ಸೊ ಈ ರೀತಿ ಕಾಣಿಸುತ್ತೆ. ಸ್ಟಾರ್ಟಿಂಗು ಕುಚ್ಚಬೇಕಂದ್ರೆ ನೀವು ಮತ್ತೆ ಇವಾಗ ಕುಚ್ಚಿಗೆ ಪ್ಲೇಸ್ ಬಿಡ್ಬೋದು ಫ್ರೆಂಡ್ಸ್. ಒಂದು ಕುಚ್ಚು ಒಂದು ಆರ್ಚ್, ಒಂದು ಕುಚ್ಚು ಒಂದು ಆರ್ಚ್, ಆ ಥರ ಕೂಡ ಮಾಡ್ಬೋದು. ನಾನು ಇವಾಗ ಕಂಟಿನ್ಯೂಸ್ ಆಗಿ ವಿತೌಟ್ ಕುಚ್ಚು ಡಿಸೈನ್ ಅಂದೆ ಅಲ್ವಾ, ಸೊ ಅದಕ್ಕೋಸ್ಕರ ಕಂಟಿನ್ಯೂಸ್ ಆಗಿ ಟ್ರಯಾಂಗಲ್ಸ್ನ ಹಾಕ್ಕೊಂಡು ಹೋಗ್ತೀನಿ. ನೆಕ್ಸ್ಟು ಒಂದು ಬೀಡನ್ನ ಈ ಥರ ಜರುಗಿಸ್ಕೊಂಡು ನೋಡಿ, ಸ್ವಲ್ಪ ಬೀಡಷ್ಟು ಲೆಂತ್ ಮಾತ್ರ ದಾರನ ನಾನು ತೊಗೊಂಡು ಮೇಲಿಂದ ಕೆಳಗಡೆ ನೀಡಲ್ ಹಾಕ್ತೀನಿ. ಈ ಥ್ರೆಡ್ನೆಲ್ಲ ತೊಗೊಂಡು ಸೊ ಬೀಡ್ ಒಳಗಡೆಯಿಂದನ ಎಳ್ಕೊಳ್ತೀನಿ. ಸೊ ಬೀಡನ್ನ ಪಾಸ್ ಮಾಡ್ತೀನಿ ಮುಂದಕ್ಕೆ. ಸೊ ಈ ರೀತಿ ಮತ್ತೆ ಕಂಬ ಹಾಕ್ಕೊಳ್ಳೋದು. ಕಂಬ ಹಾಕೋದು ಎಷ್ಟು ಈಸಿ ಫ್ರೆಂಡ್ಸ್, ಬರೀ 3 ಕಂಬ ಇಡ್ಸುತ್ತೆ ಅಷ್ಟೇ. ಇದಕ್ಕೆ ಒಂದು ಆರ್ಚಿಗೆ 3 ಕಂಬ ಹಾಕೋದು, 3 ಬೀಡ್ಸ್ ಹಾಕೋದಷ್ಟೇ. ತುಂಬ ಈಸಿ ಇದೆ, ಬೇಗ ಕೂಡ ಆಗುತ್ತೆ. ಸೊ ಆರಾಮ್ಸಾಗಿ ಆಗುತ್ತೆ. ಯಾರಿಗಿದು ಈ ಮೆಥಡ್ ಕಷ್ಟ ಅನಿಸುತ್ತೆ, ಒಬ್ಬೊಬ್ರಿಗೆ ಕಷ್ಟ ಅನಿಸುತ್ತೆ ಫ್ರೆಂಡ್ಸ್, ಬಿಗಿನರ್ಸಿಗೆ, ಅವ್ರೇನು ಮಾಡ್ತೀರಾ, ಈ ಥರ ದಾರಕ್ಕೆ ಬೀಡನ್ನ ಪೋಣಿಸ್ಕೋಬೇಡಿ. ಜಸ್ಟ್ ಇವಾಗ ಕಂಬ ಹಾಕಿದ ತಕ್ಷಣ ಸ್ವಲ್ಪ ದಾರ ಮೇಲೆ ಮಾಡ್ತಿರಲ್ಲ, ಈ ಥ್ರೆಡ್ಡಿಗೆ ದಾರನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ನೆಕ್ಸ್ಟ್ ಕಂಬ ಮಾಡಿ. ಸೊ ಆ ಮೆಥಡ್ ತೋರಿಸ್ಬೇಕಂತಿತ್ತು ಫ್ರೆಂಡ್ಸ್, ಆಗಲಿಲ್ಲ. ಸೊ ನೆಕ್ಸ್ಟ್ ಯಾವಾಗಾರು ತೋರಿಸೋಣ. ಇದಿಷ್ಟ ಆದರೆ ನಿಮಗೆ ಡಿಸೈನು. ಮತ್ತೆ ನೀಡಲ್ ಮೇಲೆ 3 ಟೈಮ್ಸ್ ದಾರ ಸುತ್ಕೋತೀನಿ ಬೀಡನ್ನ ಪಾಸ್ ಮಾಡಿದ್ಮೇಲೆ. ಸೊ ಮತ್ತೆ ಸೇಮ್ ಗ್ಯಾಪಲ್ಲಿ ನಾನು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಇದು 4 ಟೈಮ್ಸ್ ಆಗುತ್ತೆ ನಮಗೆ ಈ ಥರ ಮಾಡೋದು. 3 ಟೈಮ್ಸ್ ಮಾಡಿರೋ ಟ್ರಿಪಲ್ ಕ್ರೋಶೆ ಅಂತೀವಿ, ಇದು 4 ಟೈಮ್ಸ್ ಮಾಡ್ತಾ ಇದ್ದೀನಿ. ಅಗೇನ್ ಒಂದು ಚೈನ್ ಹಾಕೋತೀನಿ. ಈ ಚೈನ್ ನೆಸಸರಿ ಇಲ್ಲ ಫ್ರೆಂಡ್ಸ್, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸೊ ಮತ್ತೆ
ಇದೇ ರೀತಿ ಬೀಡನ್ನ ಜಸ್ಟ್ ಈ ಥರ ಪಾಸ್ ಮಾಡ್ಕೊಳ್ಳೋದಷ್ಟೇ. ನೋಡಿದ್ರಲ್ಲ ಎಷ್ಟು ಸ್ಪೀಡಾಗಿ ಆಯಿತು, ನಿಮಗೆ ಸೆಕೆಂಡ್ ಆರ್ಚು ಬೇಗ ಬೇಗ ಆಗೋಗುತ್ತೆ. ಇದು 4 ಟೈಮ್ಸ್ ಸುತ್ಕೊಳ್ತೀನಿ. ಈ ಥರ 4 ಟೈಮ್ಸ್ ಸುತ್ಕೊಂಡು ಪಕ್ಕದಲ್ಲಿ ಆ ಗ್ಯಾಪ್ ಬೇಡ, ಒಂದು ಗ್ಯಾಪಲ್ಲಿ 2 ಕಂಬ ಮಾಡಿದ್ದೀವಲ್ಲ, ನೆಕ್ಸ್ಟ್ ಗ್ಯಾಪಲ್ಲಿ ನಾನು ಸಿಂಗಲ್ ಕಂಬನ ಮಾಡ್ತಾಯಿದ್ದೀನಿ, 3ನೇ ಕಂಬ. ಸ್ವಲ್ಪ ಲೆಂತ್ ಬರುತ್ತೆ ಇದು, ಯಾಕಂದರೆ ನೀಡಲ್ ಮೇಲೆ 4 ಟೈಮ್ಸ್ ಸುತ್ಕೊಂಡಿದ್ದೀವಿ. ನಾವು ಈ ಥರ 5 ಟೈಮ್ಸ್ ಮಾಡಬೇಕಾಗತ್ತೆ. 5 ಟೈಮ್ಸ್ ಮಾಡಿಬಿಟ್ಟು ನಾನಿವಾಗ 2 ಚೈನ್ಸ್ ಎಕ್ಸ್ಟ್ರಾ ಮಾಡ್ತೀನಿ. 2 ಚೈನ್ಸ್ನ ಹಾಕ್ಕೊಂಡು ಈ ಕಂಬ ಏನಿದೆ, ಕಂಬದ ಒಳಗಡೆ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೊಳ್ತೀನಿ. ಇದೇ ರೀತಿ 7 ಟೈಮ್ಸ್ ಸಿಂಗಲ್ ಕ್ರೋಶನ ಮಾಡ್ಕೊಂಡು ಹೋಗ್ತೀನಿ. ಸೊ 6 to 7, 8ವರೆಗೂ ಹಾಕೋಬೋದು, ಅದ್ರ ಮೇಲೆ ಬೇಡ, ಅದ್ರ ಕಮ್ಮಿನೂ ಬೇಡ. ಸೊ ಈ ಥರ ಮಾಡ್ಕೊಂಡು ಹೋಗೋಣ. ನಿಮ್ಮದು ಲೆಂತ್ ಎಷ್ಟಿದೆ ಅಷ್ಟು ನೀವು ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಗ್ಯಾಪಲ್ಲಿ, ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಸೊ ಈ ಥರ ಬರುತ್ತೆ ಫ್ರೆಂಡ್ಸ್. ತುಂಬ ನೀಟಾಗಿ ಸ್ಲ್ಯಾಂಟಾಗಿ ಬೀಡನ್ನ ಫಿಕ್ಸ್ ಮಾಡಿರೋ ಥರ ಕಾಣಿಸುತ್ತೆ, ಅದೇ ಹೈಲೈಟ್ ಇದರಲ್ಲಿ. ಈ ಥರ ಇನ್ನೂ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಇಲ್ಲಾಂದರೆ ನಿಮಗೆ 4 ಚೈನ್ ಕುಚ್ಚಬೇಕಂದ್ರೆ 2 ಆರ್ಚ್ ಆದಮೇಲೆ ಅಥವಾ 3 ಆರ್ಚ್ ಆದಮೇಲೆ ಒಂದು 4 ಚೈನ್ ಹಾಕ್ಕೊಳ್ಳಿ. ಸ್ಟಾರ್ಟಿಂಗ್ ತೋರಿಸ್ದೆ ಅಲ್ವಾ, ಆ ಥರ 4 ಚೈನ್ ಹಾಕ್ಕೊಂಡು ನೀವು ಕುಚ್ಚಿಗೆ ಪ್ಲೇಸ್ ಮಾಡ್ಕೋಬೋದು. ಸೊ ಈವನ್ 3, 4, 5 ಆದಮೇಲೂ ಕುಚ್ಚು ಮಾಡ್ಕೋಬೋದು. ಇಲ್ಲಾಂದರೆ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ವಿತೌಟ್ ಕುಚ್ಚು ಡಿಸೈನು. ಸೊ ಈ ಡಿಸೈನ್ ಬಂದು ವಿತೌಟ್ ಕುಚ್ಚು ಡಿಸೈನು ನಾನು ಕುಚ್ಚು ಹಾಕ್ಬಿಟ್ಟು ತೋರಿಸಿದ್ದೀನಿ ಫ್ರೆಂಡ್ಸ್. ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಲಾಸ್ಟ್ಲಿ ನೋಡಿ ಬರೀ ಆರ್ಚಸ್ ಹಾಕಿದ್ದೀನಿ, ಲಾಸ್ಟಲ್ಲಿ ಫಸ್ಟ್ಲಿ ಆ ಥರ ಕುಚ್ಚು ಮಾಡಿ ತೋರಿಸಿದ್ದೀನಿ. ಸೊ ಈ ರೀತಿ ಕಾಣಿಸುತ್ತೆ ನಿಮಗೆ. ಕುಚ್ಚು ಕಟ್ಟಿದ್ರೆ ಕುಚ್ಚು ಇಲ್ಲ ಅಂದರೆ ಸೆಂಟ್ರ್ ಪಾರ್ಟ್ ಏನಿದೆ ಆ ಥರ ಕಂಟಿನ್ಯೂಸ್ ಆಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಅಂದರೆ ಸ್ಲ್ಯಾಂಟಾಗಿ ನಾವು 3 ಬೀಡ್ಸ್ನ ಫಿಕ್ಸ್ ಮಾಡಿರೋ ಥರ ಕಾಣಿಸುತ್ತೆ. ಒಂದು ಸೈಡ್ ಟ್ರೈ ಮಾಡಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ನಿಮ್ಗೆ ತೋರಿಸಿದ್ದೀನಿ. ಆ ಮೆಥಡ್ ನಿಮ್ಗೆ ಈಸಿ ಇಲ್ಲ ಅಂದರೆ ನಾರ್ಮಲ್ ಸ್ಲ್ಯಾಂಟಿಂಗ್ ಆರ್ಚ್ ಟೈಪು ಕಂಬಗಳು ಮಾಡೋದು, ಬೀಡ್ಸ್ನ ಫಿಕ್ಸ್ ಮಾಡಿ ಬೀಡ್ ಲಾಕ್ ಮಾಡಿ ಈ ಥರ ಮಾಡ್ಕೊಳ್ಳೋದು ತುಂಬ ನೀಟಾಗಿ ಬರುತ್ತೆ. ಒಂದು ಸೈಡ್ ಟ್ರೈ ಮಾಡಿ. ಬಾರ್ಡರ್ ಟೈಪ್ ಡಿಸೈನ್ ಇದು ಅಟ್ಯಾಚ್ ಮಾಡ್ದಂಗೆ ಇರುತ್ತೆ. ಬೇಸ್ ಕೂಡ ಹಾಕಿರ್ತೀವಿ ಅಲ್ಲ. ಇದಕ್ಕೆ ಪ್ರೈಸ್ ಬಂತು ಫ್ರೆಂಡ್ಸ್ 550 ಅರೌಂಡ್ ಚಾರ್ಜ್ ಮಾಡ್ತೀವಿ. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೋಡಿಕೊಂಡು ನೀವು ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.